ಬಿಜೆಪಿ ಅಂದ್ರೆ ಅಣ್ಣಾಮಲೈ, ಅಣ್ಣಾಮಲೈ ಅಂದ್ರೆ ಬಿಜೆಪಿ. ದ್ರಾವಿಡ ಪಕ್ಷಗಳ ಎದೆಯಲ್ಲಿ ನಡುಕ ಹುಟ್ಟಿಸಿದ್ದ ಇದೇ ಸಿಂಗಂ ಈಗ ಸ್ವತಃ ಬಿಜೆಪಿಯ ಕ್ಯಾಂಡಿಡೇಟ್ ಲಿಸ್ಟ್ ನಲ್ಲೇ ಇಲ್ಲ. ಅಷ್ಟಕ್ಕೂ ಅಣ್ಣಾಮಲೈಗೆ ಟಿಕೆಟ್ ಮಿಸ್ ಆಗಿದ್ಯಾಕೆ? ಇದು ಅವರೇ ತೆಗೆದುಕೊಂಡ ಸ್ವಯಂ ಪ್ರೇರಿತ ನಿರ್ಧಾರ ಅಥವಾ ಮೈತ್ರಿ ಧರ್ಮದ ಹೆಸರಿನಲ್ಲಿ ಎಐಎಡಿಎಂಕೆ ನಾಯಕ ಇಪಿಎಸ್ ಹಾಕಿದ ಷರತ್ತಿಗೆ ಬಿಜೆಪಿ ಹೈಕಮಾಂಡ್ ಮಣಿಯಿದ್ದ? ಚುನಾವಣೆಯಿಂದ ಹಿಂದೆ ಸರಿದ ಅಣ್ಣಾಮಲೈಗೆ ದಿಲ್ಲಿಯಲ್ಲಿ ದೊಡ್ಡ ಹುದ್ದೆ ಕಾದಿದ್ಯಾ? ಬನ್ನಿ ತಮಿಳುನಾಡು ರಾಜಕಾರಣದ ಇನ್ಸೈಡ್ ಸ್ಟೋರಿಯನ್ನ ಡಿಕೋಡ್ ಮಾಡೋಣ. ಬಿಜೆಪಿ ಲಿಸ್ಟ್ ನಲ್ಲಿ ಕೆ ಅಣ್ಣಾಮಲೈ ಹೆಸರಿಲ್ಲ. ಸ್ವಯಂ ಪ್ರೇರಿತವಾಗಿ ಹಿಂದೆ ಸರಿದ್ರ ಸಿಂಗಂ. ತಮಿಳುನಾಡು ವಿಧಾನಸಭಾ ಚುನಾವಣೆ ರಂಗೇರಿದೆ. ಏಪ್ರಿಲ್ 23ರಂದು ತಮಿಳುನಾಡಿನ ಎಲ್ಲಾ 234 ಕ್ಷೇತ್ರಗಳಿಗೆ ಚುನಾವಣೆ ನಡೆಯಲಿದೆ. ಈ ಹಿನ್ನೆಲೆ ಬಿಜೆಪಿ ತನ್ನ 27 ಅಭ್ಯರ್ಥಿಗಳ ಪಟ್ಟಿಯನ್ನ ಬಿಡುಗಡೆ ಮಾಡಿದೆ. ಮೈಲಾಪುರದಿಂದ ತಮಿಳುಸೈ ಸೌಂದರರಾಜನ್, ಕೊಯಮತ್ತೂರು ಉತ್ತರದಿಂದ ವಾನತಿ ಶ್ರೀನಿವಾಸನ್, ಅವಿನಾಶಿಯಿಂದ ಕೇಂದ್ರ ಸಚಿವ ಎಲ್ ಮುರುಗನ್ ಮತ್ತು ಸುತ್ತೂರಿನಿಂದ ರಾಜ್ಯಾಧ್ಯಕ್ಷ ನೈನರ್ ನಾಗೇಂದ್ರನ್ ಅವರಂತಹ ಘಟಾನುಘಟಿ ನಾಯಕರಿಗೆ ಟಿಕೆಟ್ ನೀಡಲಾಗಿದೆ. ಆದರೆ ತಮಿಳುನಾಡಿನಲ್ಲಿ ಬಿಜೆಪಿ ಅಂದ್ರೆ ಅಣ್ಣಾಮಲೈ, ಅಣ್ಣಾಮಲೈ ಅಂದ್ರೆ ಬಿಜೆಪಿ ಎನ್ನುವಷ್ಟರ ಮಟ್ಟಿಗೆ ಜನಪ್ರಿಯರಾಗಿದ್ದ ಕೆ ಅಣ್ಣಾಮಲೈರವರ ಹೆಸರನ್ನೇ ಕ್ಯಾಂಡಿಡೇಟ್ ಲಿಸ್ಟ್ ನಿಂದ ಬಿಡಲಾಗಿದೆ. ಇದು ಸಹಜವಾಗಿಯೇ ಅವರ ಬೆಂಬಲಿಗರಿಗೆ ದೊಡ್ಡ ಶಾಕ್ ಅನ್ನು ನೀಡಿದೆ. ಆದರೆ ಈ ಬಗ್ಗೆ ಸ್ವತಃ ಅಣ್ಣಾಮಲೈರವರೇ ಸ್ಪಷ್ಟನೆ ನೀಡಿದ್ದಾರೆ. ನಾನು ಯಾವ ಕ್ಷೇತ್ರದಿಂದಲೂ ಸ್ಪರ್ಧೆ ಮಾಡ್ತಾ ಇಲ್ಲ ಎಂದು ಕೋರ್ ಕಮಿಟಿಗೆ ಲಿಖಿತವಾಗಿ ಮೊದಲೇ ತಿಳಿಸಿದ್ದೆ. ಹೀಗಾಗಿ ನನಗೆ ಟಿಕೆಟ್ ನಿರಾಕರಿಸಲಾಗಿದೆ ಎಂಬುದು ಸುಳ್ಳು. ಸತ್ಯ ಏನೆಂದರೆ ನಾನೇ ಸ್ಪರ್ಧಿಸದಿರಲು ನಿರ್ಧರಿಸಿದ್ದೇನೆ ಎಂದು ಹೇಳಿದ್ದಾರೆ. ಅಷ್ಟೇ ಅಲ್ಲ, ಎನ್ಡಿಎ ಮೈತ್ರಿಕೂಟದ ಅಭ್ಯರ್ಥಿಗಳ ಪರ ಪ್ರಚಾರ ಮಾಡಲು ಅವಕಾಶ ನೀಡಿದ ಬಿಜೆಪಿ ನಾಯಕತ್ವಕ್ಕೆ ಕೃತಜ್ಞತೆಯನ್ನು ಕೂಡ ಅವರು ಸಲ್ಲಿಸಿದ್ದಾರೆ. ಪಕ್ಷ ನಿಷ್ಠೆ ಮೆರೆದ ಅಣ್ಣಾಮಲೈಗೆ ಭಾರಿ ಪ್ರಶಂಸೆ. ಬಿಜೆಪಿ ಪ್ಲಾನ್ ಹೇಳಿದ ತೇಜಸ್ವಿ ಸೂರ್ಯ. ಬಿಜೆಪಿ ಕ್ಯಾಂಡಿಡೇಟ್ ಲಿಸ್ಟ್ ಏನೋ ರಿಲೀಸ್ ಆಯಿತು. ಈ ಹೊತ್ತಲ್ಲಿ ಟಿಕೆಟ್ ಸಿಗಲಿಲ್ಲ ಅಂತ ಬೇಸರ ಮಾಡಿಕೊಂಡು ಪಕ್ಷದ ವಿರುದ್ಧವೇ ತಿರುಗಿ ಬೀಳುವ ನಾಯಕರನ್ನ ನಾವು ನೋಡಿದ್ದೇವೆ. ಆದರೆ ಅಣ್ಣಾಮಲೈ ಅವರ ನಡುವೆ ವಿಭಿನ್ನವಾಗಿ ನಿಲ್ಲುತ್ತಾರೆ. ಸದ್ಯ ಕೇರಳದ ಕಣ್ಣೂರಿನಲ್ಲಿ ಪ್ರಚಾರದಲ್ಲಿ ಬ್ಯುಸಿಯಾಗಿರುವ ಅವರು ತಮಿಳುನಾಡಿನಾದ್ಯಂತ ಎನ್ಡಿಎ ಮೈತ್ರಿಕೂಟ 210 ಸ್ಥಾನಗಳನ್ನು ಗೆಲ್ಲುವ ಗುರಿಯೊಂದಿಗೆ ಎಲ್ಲಾ ಬಿಜೆಪಿ ಮತ್ತು ಎನ್ಡಿಎ ಅಭ್ಯರ್ಥಿಗಳ ಪರವಾಗಿ ಹೆಗಲಿಗೆ ಹೆಗಲು ಕೊಟ್ಟು ಪ್ರಚಾರ ಮಾಡುವುದಾಗಿ ಘೋಷಿಸಿದ್ದಾರೆ. ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತ. ಭ್ರಷ್ಟಾಚಾರ ಮತ್ತು ಡಿಎಂಕೆಯ ದ್ರೋಹದಿಂದ ಬೇಸತ್ತಿರುವ ತಮಿಳುನಾಡಿನ ಜನತೆಯ ಬೆಂಬಲ ನಮ್ಮ ಅಭ್ಯರ್ಥಿಗಳಿಗಿದೆ ಎಂದು ತಮ್ಮ ಎಕ್ಸ್ ಖಾತೆಯಲ್ಲಿ ಬರೆದುಕೊಂಡಿದ್ದಾರೆ. ಅವರ ಈ ಪಕ್ಷ ನಿಷ್ಠೆಗೆ ಅಭಿಮಾನಿಗಳು ಫಿದಾ ಆಗಿದ್ದಾರೆ. ಕರ್ನಾಟಕದ ಬಿಜೆಪಿಯ ಸಂಸದ ತೇಜಸ್ವಿ ಸೂರ್ಯ ಅವರಂತೂ ಅಣ್ಣಾಮಲೈ ಕೇವಲ ತಮಿಳುನಾಡಿನಲ್ಲಿ ಮಾತ್ರವಲ್ಲ, ಇಡೀ ದೇಶದಲ್ಲಿ ಅತಿ ಹೆಚ್ಚು ಜನಪ್ರಿಯತೆ ಹೊಂದಿರುವ ನಾಯಕ. ಪುದುಚೇರಿ, ಕೇರಳದಲ್ಲಿ ಜನ ಅವರಿಗೆ ಹುಚ್ಚೆದ್ದು ಬೆಂಬಲಿಸುತ್ತಿದ್ದಾರೆ. ಅವರ ಪ್ರಚಾರವು ತಮಿಳುನಾಡಿನಲ್ಲಿ ಬಿಜೆಪಿ ಅಭ್ಯರ್ಥಿಗಳ ಗೆಲುವಿಗೆ ಕಾರಣವಾಗಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ಕೂಡ ಅಣ್ಣಾಮಲೈಯೊಬ್ಬ ಸಮರ್ಪಿತ ಕಾರ್ಯಕರ್ತ. ಅವರು ಇಡೀ ರಾಜ್ಯಾದ್ಯಂತ ಪ್ರಚಾರದ ಜವಾಬ್ದಾರಿಯನ್ನು ಹೊತ್ತಿದ್ದಾರೆ ಎಂದಿದ್ದಾರೆ. ಟಿಕೆಟ್ ಮಿಸ್ ಆಗಲು ಎಐಎಡಿಎಂಕೆ ಕಾರಣವಾ? ಇಪಿಎಸ್ ಹಾಕಿದ್ದ ಆ ಡೇಂಜರಸ್ ಷರತ್ತು ಏನು? ಹಾಗಾದ್ರೆ ಅಣ್ಣಾಮಲೈ ಕಣದಿಂದ ಹಿಂದೆ ಸರಿಯಲು ನಿಜವಾದ ಕಾರಣ ಏನು ಎಂಬ ಪ್ರಶ್ನೆ ನಿಮ್ಮ ತಲೆಗೆ ಬಂದಿರಬಹುದು. ಇಲ್ಲಿಗೆ ಎಂಟ್ರಿ ಕೊಡುತ್ತೆ ಮೈತ್ರಿ ರಾಜಕೀಯ. ವಿಧಾನಸಭಾ ಚುನಾವಣೆಗೆ ಸರಿಯಾಗಿ 1 ವರ್ಷದ ಮೊದಲು ಬಿಜೆಪಿಯು ಅಣ್ಣಾಮಲೈ ಅವರನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಿತ್ತು. ಇದಕ್ಕೆ ಮುಖ್ಯ ಕಾರಣ ಎಐಎಡಿಎಂಕೆ ನಾಯಕ ಎಡಪ್ಪಾಡಿ ಕೆ ಪಳನಿಸ್ವಾಮಿ ಅವರೊಂದಿಗೆ ಮೈತ್ರಿ. ಇಪಿಎಸ್ ರವರು ಮೈತ್ರಿಗೆ ಮುನ್ನ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ರವರ ಮುಂದೆ ಒಂದು ಕಠಿಣ ಷರತ್ತು ಇಟ್ಟಿದ್ದರು ಎನ್ನಲಾಗಿದೆ. ಅದೇನೆಂದ್ರೆ ಅಣ್ಣಾಮಲೈ ಅವರನ್ನ ಅಧ್ಯಕ್ಷ ಸ್ಥಾನದಿಂದ ತೆಗೆಯಲೇಬೇಕು ಎಂಬುದು. ಯಾಕೆಂದ್ರೆ ಅಣ್ಣಾಮಲೈರವರು ಎಐಎಡಿಎಂಕೆ ವಿರುದ್ಧವೂ ನಿರ್ದಾಕ್ಷಿಣ್ಯವಾಗಿ ವಾಗ್ದಾಳಿ ನಡೆಸ್ತಾ ಇದ್ರು. ಹೀಗಾಗಿ ಮೈತ್ರಿ ಉಳಿಸಿಕೊಳ್ಳುವ ಅನಿವಾರ್ಯತೆಯಿಂದ ಬಿಜೆಪಿ ಹೈಕಮಾಂಡ್ ಅಣ್ಣಾಮಲೈ ಅವರನ್ನ ಸೈಡ್ ಲೈನ್ ಮಾಡಿತ್ತು. ಪ್ರಸ್ತುತ ಎನ್ಡಿಎ ಮೈತ್ರಿಕೂಟದಲ್ಲಿ ಎಐಎಡಿಎಂಕೆ 178 ಸ್ಥಾನಗಳಲ್ಲಿ, ಬಿಜೆಪಿ 27, ಪಿಎಂಕೆ 18 ಮತ್ತು ಎಎಂಕೆ 11 ಸ್ಥಾನಗಳಲ್ಲಿ ಸ್ಪರ್ಧೆ ಮಾಡ್ತಾ ಇದೆ. ಅಣ್ಣಾಮಲೈಗೆ ಮುಳುವಾಯ್ತಾ ಜಾತಿ ಲೆಕ್ಕಾಚಾರ. ಗೌಂಡರ್ ಸಮುದಾಯದ ನಾಯಕರ ನಡುವೆ ಫೈಟ್.
ಈ ರಾಜಕೀಯ ಮೇಲಾಟದ ಹಿಂದೆ ಒಂದು ದೊಡ್ಡ ಮಟ್ಟದ ಜಾತಿ ಲೆಕ್ಕಾಚಾರವು ಕೆಲಸ ಮಾಡಿದೆ. ಅಣ್ಣಾಮಲೈ ಮತ್ತು ಎಐಡಿಎಂಕೆ ನಾಯಕ ಇಪಿಎಸ್ ಇಬ್ಬರು ಬಲಿಷ್ಠ ಗೌಂಡರ್ ಸಮುದಾಯಕ್ಕೆ ಸೇರಿದವರು. ತಮಿಳುನಾಡಿನ ಜನಸಂಖ್ಯೆಯಲ್ಲಿ ಶೇಕಡ 5 ರಿಂದ 7ರಷ್ಟಿರುವ ಈ ಸಮುದಾಯವು ಪಶ್ಚಿಮ ತಮಿಳುನಾಡಿನ ಕೊಂಗುನಾಡು ಪ್ರದೇಶದಲ್ಲಿ ಅಂದ್ರೆ ಕೊಯಮತ್ತೂರು, ತಿರುಪತ್ತೂರು, ಈರೋಡ್, ಸೇಲಂನಲ್ಲಿ ನಿರ್ಣಾಯಕ ಪಾತ್ರ ವಹಿಸುತ್ತದೆ. ಜಯಲಲಿತಾ ನಿಧನದ ನಂತರ ಇಪಿಎಸ್ ರವರು ಎಐಡಿಎಂಕೆ ಪಕ್ಷದ ಮೇಲಿನ ಹಿಡಿತವನ್ನು ಸಾಧಿಸಿದರು. ತಮ್ಮ ಸಮುದಾಯದ ನಾಯಕರಿಗೆ ಮಣೆ ಹಾಕಿದ್ದರು. ಆದರೆ ಬಿಜೆಪಿಯಲ್ಲಿ ಅಣ್ಣಾಮಲೈರವರ ಉದಯವು ಇಪಿಎಸ್ ಅವರಿಗೆ ನೇರ ಚಾಲೆಂಜ್ ಆಗಿ ಪರಿಣಮಿಸಿತು. ಅಣ್ಣಾಮಲೈ ಮುಂದೊಂದು ದಿನ ಮುಖ್ಯಮಂತ್ರಿ ಅಭ್ಯರ್ಥಿಯಾಗಿ ಹೊರಹೊಮ್ಮಿದರೆ ಮೈತ್ರಿಕೂಟದಲ್ಲಿ ತಮ್ಮ ಪ್ರಾಬಲ್ಯಕ್ಕೆ ಧಕ್ಕೆಯಾಗಬಹುದು ಎಂಬ ಭಯ ಇಪಿಎಸ್ ಅವರನ್ನ ಕಾಡಿತ್ತು ಎನ್ನಲಾಗಿದೆ. ಇದೇ ಕಾರಣಕ್ಕೆ ಅಣ್ಣಾಮಲೈ ಅವರನ್ನ ಮೈತ್ರಿ ಲೆಕ್ಕಾಚಾರದಿಂದ ದೂರ ಇಡಲಾಯಿತು ಅನ್ನೋದು ರಾಜಕೀಯ ಪಂಡಿತರ ವಿಶ್ಲೇಷಣೆ. ಹಂತ ಹಂತವಾಗಿ ಸೈಡ್ ಲೈನ್ ಆದ್ರ ಸಿಂಗಂ, ಆಪ್ತರಿಗೂ ಸಿಗಲಿಲ್ಲ ಚುನಾವಣಾ ಟಿಕೆಟ್. ಯಾವಾಗ ಬಿಜೆಪಿ ಎಐಎಡಿಎಂಕೆ ಜೊತೆ ಮೈತ್ರಿ ಮಾಡಿಕೊಳ್ತು, ಅಲ್ಲಿಂದ ಅಣ್ಣಾಮಲೈ ಅವರನ್ನ ಪಕ್ಷದೊಳಗೆ ವ್ಯವಸ್ಥಿತವಾಗಿ ಮೂಲೆಗುಂಪು ಮಾಡಲಾಗುತ್ತಿರುವುದು ಸ್ಪಷ್ಟವಾಗಿ ಗೋಚರಿಸ್ತಾ ಇತ್ತು. ಮೊದಲು ರಾಜ್ಯಾಧ್ಯಕ್ಷ ಸ್ಥಾನದಿಂದ ವಜಾಗೊಳಿಸಲಾಯಿತು. ನಂತರ ಸೀಟು ಹಂಚಿಕೆ ಮಾತುಕತೆ ಮತ್ತು ಪ್ರಮುಖ ನಿರ್ಧಾರ ಕೈಗೊಳ್ಳುವ ಸಮಿತಿಗಳಿಂದ ಅವರನ್ನ ಹೊರಗಿಡಲಾಯಿತು. ಫೆಬ್ರವರಿಯಲ್ಲಿ 6 ವಿಧಾನಸಭಾ ಕ್ಷೇತ್ರಗಳ ಚುನಾವಣಾ ಉಸ್ತುವಾರಿಯನ್ನಾಗಿ ಮಾಡಲಾಗಿತ್ತು. ಆದರೆ ಕೇವಲ 234 ಕ್ಷೇತ್ರಗಳ ಪೈಕಿ ಕೇವಲ 6 ಕ್ಷೇತ್ರಗಳಿಗೆ ಸೀಮಿತಗೊಳಿಸಿದ್ದಕ್ಕೆ ಬೇಸರಗೊಂಡ ಅವರು ತಂದೆಯ ಅನಾರೋಗ್ಯದ ಕಾರಣ ನೀಡಿ ಆ ಹುದ್ದೆಗೆ ರಾಜೀನಾಮೆಯನ್ನು ನೀಡಿದರು. ಇಷ್ಟೇ ಅಲ್ಲ, ಫೆಬ್ರವರಿ 11ರಂದು ರಚಿಸಲಾದ ಚುನಾವಣಾ ನಿರ್ವಹಣಾ ಸಮಿತಿಯಲ್ಲೂ ಅವರ ಹೆಸರಿರಲಿಲ್ಲ. ಕೊಯಮತ್ತೂರಿಗೆ ಪ್ರಧಾನಿ ಮೋದಿ ಬಂದಾಗಿನಿಂದಲೂ ಅಣ್ಣಾಮಲೈ ಏರ್ಪೋರ್ಟ್ ನಲ್ಲಿ ಕಾಣಿಸಿಕೊಂಡಿರಲಿಲ್ಲ. ಇನ್ನು ಅಣ್ಣಾಮಲೈ ಅವರ ಕಟ್ಟ ಬೆಂಬಲಿಗರಾಗಿದ್ದ ಅಮರ ಪ್ರಸಾದ್ ರೆಡ್ಡಿ ಮತ್ತು ಎಸ್.ಜಿ. ಸೂರ್ಯರವರಿಗೂ ಈ ಬಾರಿ ಟಿಕೆಟ್ ನೀಡಲಾಗಿಲ್ಲ. ಇದು ಅಣ್ಣಾಮಲೈ ಬಣಕ್ಕೆ ಬಿದ್ದ ದೊಡ್ಡ ಪೆಟ್ಟು ಎನ್ನಬಹುದು. ಸಿಂಗನಲ್ಲೂರು ಕ್ಷೇತ್ರಕ್ಕೆ ಎಐಎಡಿಎಂಕೆ ಕಲ್ಲು ಹಾಕಿದ್ಯಾಕೆ? ಟಿಕೆಟ್ ಘೋಷಣೆಗೆ 10 ದಿನ ತಡವಾಗಿದ್ಯಾಕೆ? ಇನ್ನು ಈ ಬಾರಿಯ ಚುನಾವಣೆಯಲ್ಲಿ ಅಣ್ಣಾಮಲೈರವರು ಕೊಯಮತ್ತೂರಿನ ಸಿಂಗನಲ್ಲೂರು ಕ್ಷೇತ್ರದಿಂದ ಸ್ಪರ್ಧಿಸುವ ಆಸೆ ಹೊಂದಿದ್ರು. ಆದರೆ ಆ ಕ್ಷೇತ್ರವನ್ನ ಬಿಟ್ಟುಕೊಡಲು ಎಐಎಡಿಎಂಕೆ ನಿರಾಕರಿಸಿತ್ತು. ಯಾಕೆಂದ್ರೆ ಕೊಂಗು ನಾಡು ಭಾಗದಲ್ಲಿ ಇಬ್ಬರು ಗೌಂಡರ್ ಸಮುದಾಯಕ್ಕೆ ಸೇರಿದ ನಾಯಕರು ಅಲ್ಲಿ ಅಣ್ಣಾಮಲೈ ಅವರು ಗೆದ್ದು ಬಂದರೆ ಎಐಡಿಎಂಕೆ ಮತ್ತು ಇಪಿಎಸ್ ರವರ ನಾಯಕತ್ವಕ್ಕೆ ದೊಡ್ಡ ಸವಾಲಾಗಿದ್ದಾರೆ ಎಂಬ ಭಯ ಅವರಲ್ಲಿತ್ತು. ಇದೇ ಕಾರಣಕ್ಕೆ ಉದ್ದೇಶಪೂರ್ವಕವಾಗಿ ಆ ಕ್ಷೇತ್ರವನ್ನ ಎಐಎಡಿಎಂಕೆ ತನ್ನಲ್ಲೇ ಉಳಿಸಿಕೊಂಡಿತು. ಇನ್ನೊಂದೆಡೆ ಅಣ್ಣಾಮಲೈರವರ ನಿಲುವು ಕೂಡ ಬಹಳ ಸ್ಪಷ್ಟವಾಗಿತ್ತು. ಅದಲ್ಲದೆ ಎನ್ಡಿಎ ಬಿಜೆಪಿ ಮೈತ್ರಿಕೂಟದಲ್ಲಿ ಸಿಕ್ಕಿದ್ದು ಕೇವಲ 27 ಸೀಟುಗಳು. ಆದರೆ ಈ ಸೀಟು ಹಂಚಿಕೆಯ ಸೂತ್ರದ ಬಗ್ಗೆ ಅಣ್ಣಾಮಲೈ ಅವರಿಗೆ ತೀವ್ರ ಅಸಮಾಧಾನವಿತ್ತು ಎನ್ನಲಾಗಿದೆ. ಪಶ್ಚಿಮ ಕೊಂಗು ಬೆಲ್ಟ್ ನಲ್ಲಿ ಬಿಜೆಪಿಗೆ ನೀಡಲಾದ 27 ಕ್ಷೇತ್ರಗಳು ಗೆಲ್ಲಲು ಕಷ್ಟಕರವಾದ ಅಥವಾ ಗೆಲ್ಲಲಾಗದ ಕ್ಷೇತ್ರಗಳಾಗಿದ್ದವು. ತನ್ನ ಪಕ್ಷಕ್ಕೆ ಈ ಮಟ್ಟದ ಕಳಪೆ ಕ್ಷೇತ್ರಗಳನ್ನು ನೀಡಿದ್ದನ್ನ ಕಂಡು ಬೇಸರಗೊಂಡ ಅಣ್ಣಾಮಲೈ ತಾನು ಚುನಾವಣೆಯಲ್ಲಿ ಸ್ಪರ್ಧಿಸುವುದೇ ಇಲ್ಲ ಎಂದು ಬಹಿರಂಗವಾಗಿಯೇ ಹೇಳಿಕೆ ನೀಡಿದ್ದರು. ಇದೇ ಕಾರಣಕ್ಕೆ ಬಿಜೆಪಿ ಅಭ್ಯರ್ಥಿಗಳ ಪಟ್ಟಿ ಬಿಡುಗಡೆಯಾಗುವುದು ಭಾರಿ ಲೇಟ್ ಆಯಿತು. ಸಾಮಾನ್ಯವಾಗಿ ಬಿಜೆಪಿ ಹೈಕಮಾಂಡ್ ಬಹಳ ವೇಗವಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತದೆ. ಆದರೆ ಈ 27 ಅಭ್ಯರ್ಥಿಗಳ ಅಂತಿಮ ಪಟ್ಟಿಯನ್ನ ಸಿದ್ಧಪಡಿಸಲು ಬರೋಬ್ಬರಿ 10 ದಿನಗಳನ್ನ ತೆಗೆದುಕೊಂಡಿತ್ತು. ಯಾಕೆಂದ್ರೆ ಹೊಸದಿಲ್ಲಿಯಲ್ಲಿ ಕುಳಿತಿದ್ದ ಬಿಜೆಪಿ ಹೈಕಮಾಂಡ್ನ ಹಿರಿಯ ನಾಯಕರು ಹೇಗಾದ್ರೂ ಮಾಡಿ ಅಣ್ಣಾಮಲೈ ಅವರನ್ನ ಒಪ್ಪಿಸಿ ಕಣಕ್ಕಿಳಿಸಲು ಹರಸಾಹಸ ಪಟ್ಟರು. ಆದರೆ ಅಣ್ಣಾಮಲೈ ಮಾತ್ರ ತಮ್ಮ ನಿರ್ಧಾರದಿಂದ ಹಿಂದೆ ಸರಿಯಲೇ ಇಲ್ಲ. ಕೇವಲ ಪ್ರಚಾರಕ್ಕೆ ಮಾತ್ರ ಸೀಮಿತವಾಗುವುದಾಗಿ ಪಟ್ಟು ಹಿಡಿದರು. ಅಣ್ಣಾಮಲೈ ಸಾಧನೆಗಳೇನು, ಫ್ಯಾನ್ಸ್ ಏನಂತಾರೆ? ಡಿಎಂಕೆ ಫೈಲ್ಸ್, ತನ್ನ ಮಣ್ಣು ನನ್ನ ಮಕ್ಕಳು ಹೋರಾಟ. ಅಣ್ಣಾಮಲೈ ಅವರು ರಾಜ್ಯಾಧ್ಯಕ್ಷರಾಗಿದ್ದಾಗ ಬಿಜೆಪಿಯನ್ನ ತಮಿಳುನಾಡಿನಲ್ಲಿ ಅತ್ಯಂತ ಅಗ್ರೆಸಿವ್ ಆಗಿ ಮುನ್ನಡೆಸಿದರು. ಡಿಎಂಕೆ ಸರ್ಕಾರದ ವಿರುದ್ಧ ನೇರ ಸಮರ ಸಾರಿದರು. ಮುಖ್ಯಮಂತ್ರಿ ಎಂಕೆ ಸ್ಟಾಲಿನ್, ಉದಯನಿಧಿ ಸ್ಟಾಲಿನ್ ಸೇರಿದಂತೆ ಡಿಎಂಕೆ ಮಂತ್ರಿಗಳ ಭ್ರಷ್ಟಾಚಾರವನ್ನ ಬಯಲಿಗೆಳೆಯಲು ಡಿಎಂಕೆ ಫೈಲ್ಸ್ ಬಿಡುಗಡೆ ಮಾಡಿದರು. ದ್ರಾವಿಡ ಪಕ್ಷಗಳ ನಾಯಕರಾದ ಇವಿ ರಾಮಸ್ವಾಮಿ ಮತ್ತು ಅಣ್ಣಾದೊರೆಯವರನ್ನ ಕಟುವಾಗಿ ಟೀಕಿಸಿದರು. ಅಣ್ಣಾ ವಿವಿಯ ವಿದ್ಯಾರ್ಥಿನಿ ಮೇಲಿನ ಅತ್ಯಾಚಾರ ಖಂಡಿಸಿ ತಮಗೆ ತಾವೇ ಚಾಟಿ ಏಟು ಹೊಡೆದುಕೊಂಡು ಪ್ರತಿಭಟಿಸಿದರು. ಅಣ್ಣಾ ಅರಿವಾಲಯವನ್ನ ಇಟ್ಟಿಗೆಯಾಗಿ ಕೆಡವುತ್ತೇವೆ ಎಂದು ಗುಡುಗಿದ್ದರು.
2024ರ ಲೋಕಸಭಾ ಚುನಾವಣೆಗೂ ಮುನ್ನ ಅವರು ನಡೆಸಿದ ನನ್ನ ಮಣ್ಣು ನನ್ನ ಜನ ಪಾದಯಾತ್ರೆ ಇಡೀ ರಾಜ್ಯದಲ್ಲಿ ಸಂಚಲನವನ್ನ ಮೂಡಿಸಿತ್ತು. ಲೋಕಸಭೆಯಲ್ಲಿ ಬಿಜೆಪಿ ಒಂದು ಸೀಟು ಗೆಲ್ಲದಿದ್ದರೂ ಪಕ್ಷದ ವೋಟ್ ಶೇರ್ ಶೇಕಡ 3.7ರಿಂದ 11ಕ್ಕೆ ಏರಿಕೆಯಾಗಲು ಅಣ್ಣಾಮಲೈ ಕಾರಣ ಆಗಿತ್ತು. ಆದರೆ ಇಂತಹ ಲೀಡರ್ಗೆ ಟಿಕೆಟ್ ಸಿಗದಿದ್ದಾಗ ಬೆಂಬಲಿಗರು ಬೇಸರ ವ್ಯಕ್ತಪಡಿಸಿದ್ದಾರೆ. ಆದರೆ ಹೈಕಮಾಂಡ್ ಅಣ್ಣಾಮಲೈ ಅವರಿಗಾಗಿ ಬೇರೆಯದೇ ದೊಡ್ಡ ಪ್ಲಾನ್ ಮಾಡಿದೆ. 2029ರ ವೇಳೆಗೆ ಅವರಿಗೆ ರಾಷ್ಟ್ರೀಯ ಮಟ್ಟದ ಜವಾಬ್ದಾರಿ ಸಿಗಬಹುದು ಎಂದು ಅವರ ಅಭಿಮಾನಿಗಳು ಸೋಷಿಯಲ್ ಮೀಡಿಯಾದಲ್ಲಿ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಅಣ್ಣಾಮಲೈಗೆ ದಿಲ್ಲಿಯಲ್ಲಿ ಕಾದಿದ್ದ ದೊಡ್ಡ ಹುದ್ದೆ, ಕ್ಯಾಂಪೇನ್ ಮ್ಯಾನೇಜರ್ ಆಗಿ ಹೊಸ ಇನ್ನಿಂಗ್ಸ್. ಇದೆಲ್ಲದರ ನಡುವೆ ಈಗ ಮತ್ತೊಂದು ಪ್ರಮುಖ ವಿಚಾರಕ್ಕೆ ಬರೋಣ. ಅಣ್ಣಾಮಲೈ ಅವರನ್ನ ತಮಿಳುನಾಡಿನಲ್ಲಿ ಸೈಡ್ ಲೈನ್ ಮಾಡಲಾಗಿದೆ ಅಂತ ಹೇಳ್ತಿದ್ದಾರೆ. ಆದರೆ ಬಿಜೆಪಿ ಹೈಕಮಾಂಡ್ ಅಣ್ಣಾಮಲೈ ಅವರನ್ನ ರಾಷ್ಟ್ರೀಯ ರಾಜಕಾರಣಕ್ಕೆ ಕರೆತರಲು ಬಹಳ ದೊಡ್ಡ ಪ್ಲಾನ್ ಅನ್ನ ಮಾಡಿಕೊಂಡಿದೆ. ಈ ಹಿಂದೆಯೇ ಗೃಹ ಸಚಿವ ಅಮಿತ್ ಶಾ ಅಣ್ಣಾಮಲೈ ಅವರ ಸಂಘಟನಾ ಕೌಶಲ್ಯವನ್ನ ಪಕ್ಷದ ರಾಷ್ಟ್ರೀಯ ಚೌಕಟ್ಟಿನಲ್ಲಿ ಬಳಸಿಕೊಳ್ಳಲಾಗುವುದು ಎಂದಿದ್ದರು. ಅಷ್ಟೇ ಅಲ್ಲ, ಅವರನ್ನ ನೇರವಾಗಿ ರಾಜ್ಯಸಭೆಗೆ ಕಳುಹಿಸುವ ಮೂಲಕ ಸಂಸತ್ತಿಗೂ ಎಂಟ್ರಿ ಕೊಡಿಸುವ ಭಾರೀ ಚರ್ಚೆಗಳು ದಿಲ್ಲಿಯ ಪಡುಸಾಲೆಯಲ್ಲಿ ನಡೆಯುತ್ತಿವೆ ಎನ್ನಲಾಗಿದೆ. ಅದಲ್ಲದೆ ಅಣ್ಣಾಮಲೈ ಅವರ ಅಗ್ರೆಸಿವ್ ರಾಜಕೀಯ ಶೈಲಿಯನ್ನ ಕೇವಲ ತಮಿಳುನಾಡಿಗೆ ಮಾತ್ರ ಸೀಮಿತ ಮಾಡದೆ ಇಡೀ ದಕ್ಷಿಣ ಭಾರತದಲ್ಲಿ ಬಿಜೆಪಿಯನ್ನು ವಿಸ್ತರಿಸುವ ಬ್ರಹ್ಮಾಸ್ತ್ರವಾಗಿ ಬಳಸಲು ಹೈಕಮಾಂಡ್ ನಿರ್ಧರಿಸಿದೆ ಎನ್ನಲಾಗಿದೆ. ಎನ್ಡಿಎ ವಿಸ್ತರಣೆಯ ಪ್ರಮುಖ ರೂವಾರಿಯಾಗಿ ಅವರು ಕೆಲಸ ಮಾಡಲಿದ್ದಾರೆ. 2026ರ ತಮಿಳುನಾಡು ವಿಧಾನಸಭಾ ಚುನಾವಣೆಯಲ್ಲಿ ಅವರು ಸ್ಪರ್ಧಿಸದೇ ಇರಲು ಇದೇ ಮುಖ್ಯ ಕಾರಣ. ಕ್ಯಾಂಡಿಡೇಟ್ ಆಗಿ ಕಣಕ್ಕಿಳಿದರೆ ಕೇವಲ ಒಂದು ಕ್ಷೇತ್ರಕ್ಕೆ ಸೀಮಿತವಾಗಬೇಕಾಗುತ್ತೆ. ಅದರ ಬದಲಾಗಿ ಇಡೀ ತಮಿಳುನಾಡು, ಪುದುಚೇರಿ ಮತ್ತು ಕೇರಳದಲ್ಲಿ ಎನ್ಡಿಎ ಅಭ್ಯರ್ಥಿಗಳ ಪರ ಭರ್ಜರಿ ಪ್ರಚಾರ ಮಾಡುವ ಮೂಲಕ ಕ್ಯಾಂಪೇನ್ ಮ್ಯಾನೇಜರ್ ಆಗಿ ಜವಾಬ್ದಾರಿಯನ್ನ ಅವರು ಹೊತ್ತಿದ್ದಾರೆ. ಈ ಮೂಲಕ ಬಿಜೆಪಿಯಲ್ಲಿ ಹೊಸ ಇನ್ನಿಂಗ್ಸ್ ಅನ್ನ ಅವರು ಶುರು ಮಾಡಿದ್ದಾರೆ. ಒಟ್ಟಿನಲ್ಲಿ ತಮಿಳುನಾಡು ಚುನಾವಣೆಯಲ್ಲಿ ಅಣ್ಣಾಮಲೈ ಸ್ಪರ್ಧೆ ಮಾಡದಿರುವುದು ಕೇವಲ ಆಕಸ್ಮಿಕವಲ್ಲ, ಅಣ್ಣಾಮಲೈ ನಿರ್ಧಾರವೂ ಅಲ್ಲ. ಬದಲಾಗಿ ಇದು ಬಿಜೆಪಿ ಹೈಕಮಾಂಡ್ ಮತ್ತು ಎಐಎಡಿಎಂಕೆ ಮೈತ್ರಿಕೂಟದ ದೊಡ್ಡ ರಾಜಕೀಯ ತಂತ್ರಗಾರಿಕೆಯ ಒಂದು ಭಾಗವಾಗಿದೆ. ದೀರ್ಘಕಾಲದ ಲಾಭಕ್ಕಾಗಿ ಅಂದರೆ 2029ರ ಲೋಕಸಭಾ ಚುನಾವಣೆಯ ದೃಷ್ಟಿಯಿಂದ ಬಿಜೆಪಿ ಈ ನಿರ್ಧಾರ ತೆಗೆದುಕೊಂಡಿರಬಹುದು ಎಂದು ವಿಶ್ಲೇಷಕರು ಅಭಿಪ್ರಾಯವನ್ನ ಪಟ್ಟಿದ್ದಾರೆ. ಆದರೆ ಯಾವುದೇ ಅಸಮಾಧಾನ ಹೊರಹಾಕದೆ, ನನಗೆ ನನ್ನ ದಾರಿಯೇ ಮುಖ್ಯ ಎನ್ನದೆ ಪಕ್ಷ ಕೊಟ್ಟ ಜವಾಬ್ದಾರಿಯನ್ನ ಶಿರಸಾವಹಿಸಿ ಪಾಲಿಸಲು ಮುಂದಾಗಿರುವ ಅಣ್ಣಾಮಲೈ ನಾವು ನಿಜವಾದ ಕಾರ್ಯಕರ್ತ ಎಂಬುದನ್ನು ಸಾಬೀತುಪಡಿಸಿದ್ದಾರೆ. ಏಪ್ರಿಲ್ 23ರಂದು ನಡೆಯಲಿರುವ ಈ ಚುನಾವಣೆಯಲ್ಲಿ ಅಣ್ಣಾಮಲೈರವರ ಪ್ರಚಂಡ ಪ್ರಚಾರವು ಎನ್ಡಿಎ ಮೈತ್ರಿಕೂಟಕ್ಕೆ ಎಷ್ಟು ವರದಾನವಾಗಲಿದೆ ಅನ್ನೋದನ್ನ ಕಾದು ನೋಡಬೇಕಿದೆ. ಮೇ 4ರಂದು ಹೊರಬೀಳುವ ಫಲಿತಾಂಶವೇ ಇದಕ್ಕೆ ಉತ್ತರವನ್ನು ಕೂಡ ನೀಡಲಿದೆ.